ನಮಸ್ತೆ. ಈ ವಿಡಿಯೋದಲ್ಲಿ ಸ್ಥಾಯಿಗಳ ಬಗ್ಗೆ ತಿಳ್ಕೊಳ್ಳೋಣವಾ? ಸಪ್ತ ಸ್ವರಗಳ ಗುಂಪಿಗೆ ಒಂದು ಸ್ಥಾಯಿ ಎಂದು ಹೆಸರು. ಸ್ವರಗಳ ಕಂಪನವು ಹೆಚ್ಚಿದಂತೆ ಧ್ವನಿಯು ಏರುವುದು. ಹೀಗೆ ಸಂಗೀತದಲ್ಲಿ ಸಪ್ತ ಸ್ವರಗಳು ಉತ್ಪತ್ತಿಯಾಗುವುದು. ಸ್ಥಾಯಿಯಲ್ಲಿ 3 ವಿಧ: ಮಂದ್ರಸ್ಥಾಯಿ, ಮಧ್ಯಸ್ಥಾಯಿ ಹಾಗೂ ತಾರಸ್ಥಾಯಿ. ಮಂದ್ರಸ್ಥಾಯಿ ಆಧಾರ ಷಡ್ಜದಿಂದ ಕೆಳಗೆ ಹಾಡುವ ಸ್ವರಕ್ಕೆ ಮಂದ್ರಸ್ಥಾಯಿ ಎಂದು ಹೆಸರು. ಉದಾಹರಣೆ: ಸಾ ನೀ ದ ಪ. ಮಂದ್ರಸ್ಥಾಯಿ ಎಂಬುದನ್ನು ಸ್ವರಗಳ ಕೆಳಗೆ ಚುಕ್ಕೆ ಹಾಕುವ ಮೂಲಕ ಗುರುತಿಸುತ್ತೇವೆ. ಮಧ್ಯಸ್ಥಾಯಿ ಆಧಾರ ಷಡ್ಜದಿಂದ ಕ್ರಮವಾಗಿ ನಿಷಾದದವರೆಗೆ ಹಾಡುವ ಸ್ವರಗಳಿಗೆ ಮಧ್ಯಸ್ಥಾಯಿ ಎಂದು ಹೆಸರು. ಉದಾಹರಣೆ: ಸ ರೇ ಗ ಮ ಪ ದ ನೀ. ಮಧ್ಯಸ್ಥಾಯಿಯಲ್ಲಿ ಚುಕ್ಕಿ ಉಪಯೋಗಿಸುವುದಿಲ್ಲ. ತಾರಸ್ಥಾಯಿ ತಾರಸ್ಥಾಯಿ ಷಡ್ಜದಿಂದ ಮೇಲೆ ಹಾಡುವ ಸ್ವರಗಳಿಗೆ ತಾರಸ್ಥಾಯಿ ಎಂದು ಹೆಸರು. ಉದಾಹರಣೆ: ಸ ರೇ ಗ ಮ ಪ. ತಾರಸ್ಥಾಯಿಯನ್ನು ಗುರುತಿಸಲು ಸ್ವರಗಳ ಮೇಲೆ ಚುಕ್ಕಿ ಇಡಲಾಗುವುದು.